ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏಯ್, ಉಂಡು ಮನೆ ಕನ್ನ ಹಾಕಿದ್ರೆ ಇಲ್ಲ ನಿನ್ನ ಹೂತಾಕ್ಬಿಡ್ತೀನಿ, ಗೊತ್ತಾಯ್ತಲ್ಲ? ಅಣ್ಣಯ್ಯ ಬೇಡಪ್ಪ. ಅತ್ತೆ, ನಿಮ್ ತಮ್ಮ ಮಾಡಿರೋ ಈ ಕೆಲ್ಸಕ್ಕೆ ನಿಮಗ್ ಮುಖ ತೋರ್ಸೋಕ್ಕೂ ಆಗ್ತಿಲ್ಲ. ಪಾಪ. ಛೇ ಅಣ್ಣಯ್ಯ, ಅದು ನೀವೇನ್ ಹೇಳಕ್ ಹೋಗ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇಂಥ ನಂಬಿಕೆ ದ್ರೋಹಿನ ಪೊಲೀಸ್ರಿಗೆ ಹಿಡ್ಕೊಟ್ಟು ಕೈ ಕಾಲ್ ಮುರಿಸ್ಬೇಕು ಅಂತ ಅಲ್ವಾ? ಬೇಡ ಬೇಡ, ಹಾಗೆ ಮಾಡಿದ್ರೆ ನಮ್ಮ ಮರ್ಯಾದೆನೇ ಹೋಗೋದು. ಏಯ್, ಈ ಕ್ಷಣದಿಂದ ನಿನ್ನ ಮೈ ಮೇಲೆ ಒಂದು ತುಂಡು ಬಟ್ಟೆನೂ ಇರಬಾರ್ದು. ಪುಟ್ಗೋಸಿ ಹಾಕೊಂಡು ದಿನಕ್ಕೆ 250 ಕಾಯಿ ಸುಲಿದ್ರೇನೆ ಈ ಮನೇಲಿ ತಿಂಡಿ ಊಟ ನಿದ್ರೆ ಅಲ್ಲ, ಗೊತ್ತಾಯ್ತೇನೋ? ಆಯ್ತು ಅಣ್ಣಯ್ಯ, ನೀ ಹೇಳ್ದಂಗೆ ಮಾಡ್ತೀನಿ ಅಣ್ಣಯ್ಯ. ಮಾಡ್ಲಿಲ್ಲ ಅಂದ್ರೆ ಮಂಡೆನ ಶರ್ಬತ್ ಮಾಡ್ಬಿಡ್ತೀನಿ, ಹೋಗೋ. ಮಾಡ್ತೀನಿ ಅಣ್ಣಯ್ಯ. ರೀ, ನಾನು ಈ ಹಣನ ಪೆಟ್ಕೆನಲ್ಲಿ ಇಟ್ಬಿಡ್ತೀನಿ. ಬೇಡ ಬೇಡ, ಇದನ್ನ ಅಮ್ಮ ಜೋಪಾನವಾಗಿಡ್ತಾರೆ, ಅದಕ್ಕೆ ಅಮ್ಮನೇ ಇಡ್ಲಿ. ಅಮ್ಮ ರೀ, ಕೊಡಿ ಇಲ್ಲಿ. ಏನ್ರಿ ನೀವು, ನಿಮಗ್ ಸ್ವಲ್ಪನೂ ಬುದ್ಧಿ ಬೇಡ್ವಾ? ಯಾಕೆ? ನೀವೇನೋ ಈ ಹಣದ ಪೆಟ್ಕೆನ ನಿಮ್ಮ ಅಮ್ಮನ ಕೈನಲ್ಲಿ ಕೊಟ್ಬಿಡ್ತೀರಾ. ಪಾಪ ಅವರು ಇದನ್ನ ತಗೊಂಡೋಗಿ ಅವ್ರ ತಲೆ ಹತ್ರ ಇಟ್ಕೊಂಡು ಮಲಗ್ ಬಿಡ್ತಾರೆ. ಆಮೇಲೆ ನೀವು ನಿಮ್ಮ ಅಮ್ಮನ ಚಟ್ಟಕ್ ರೆಡಿ ಮಾಡ್ಕೊಬೇಕಾಗತ್ ನೋಡಿ. ಸರಸ್ವತಿ, ಹೌದು ರೀ, ಇಂಥ ನಂಬಿಕೆ ದ್ರೋಹ ಮಾಡಿರೋ ನಿಮ್ಮ ಮಾವ ಈ ಹಣದ ಪೆಟ್ಕೆನ ಎತ್ಕೊಂಡು ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಹೌದಲ್ಲ. ನಿಮ್ಗೆ ಹಣ ಮುಖ್ಯನಾ ಅಥವಾ ಪ್ರೀತಿ ಅಮ್ಮ ಮುಖ್ಯನಾ? ನನಗೆ ಹಣಕ್ಕಿಂತ ನಮ್ಮ ಅಮ್ಮನೇ ಮುಖ್ಯ. ಅದಕ್ಕಿದ್ನ ನೀನೇ ಜೋಪಾನವಾಗಿಡು. ಸರಿ ರೀ. ಸರಿ, ನನಗೆ ಬೇರೆ ಕೆಲಸ ಇದೆ, ಬರ್ತೀನಿ. ನಿನ್ನೆ ನೀನು ತುಂಬಾ ಭಯ ಭಕ್ತಿಯಿಂದ ನನ್ನ ಕಾಲಿಗೆ ಬಿದ್ದಾಗ್ಲೇ ನನಗೆ ಅನುಮಾನ ಬಂತು. ಪರವಾಗಿಲ್ಲ, ನಾಟಕನ ತುಂಬಾ ಚೆನ್ನಾಗಿ ಆಡ್ದೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಅದಕ್ಕೆ ನಾನು ನಿಮ್ ದಾರಿನೇ ಹಿಡ್ತಿತ್ತು. ನನ್ನ ದಾರಿ ಏನೋ ಹಿಡ್ದೆ ಸರಿ, ಆದ್ರೆ ಒಂದು ಸಲ ಈ ದಾರಿಲಿ ಎಡವಿ ಬಿದ್ರೆ ಹೇಳೋದು ತುಂಬಾ ಕಷ್ಟ. ಎಚ್ಚರಿಕೆ. ಮತ್ತೆ ಅದು ನಿಮ್ಗೂ ಅನ್ವಯಿಸುತ್ತೆ. ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ನಮ್ಮಿಬ್ರು ಮಧ್ಯೆ ಹುಲಿ ಕುರಿ ಆಟ ಶುರು ಆಗಿದೆ ಅಂತ ನನಗೂ ಗೊತ್ತು, ನಿಮಗೂ ಚೆನ್ನಾಗಿ ಗೊತ್ತು. ನನ್ನ ಕಾಯಿನ ನಾನ್ ನಡೆಸ್ತೀನಿ. ಆಟ ಮುಂದುವರ್ಸೋ ಆಸೆ ನಿಮಗಿದ್ರೆ ನಿಮ್ಮ ಕಾಯಿನ ನೀವು ನಡೆಸಿ. ಓ ಹಾಗಾ? ಸರಿ, ಹಾಗಾದ್ರೆ ನೀನೀಗ ಭದ್ರವಾಗಿ ಒಳಗ್ ತಗೊಂಡು ಹೋಗಿರ್ತಿರೋ ಈ ಪೆಟ್ಟಿಗೆನ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ನಾನು ಭದ್ರವಾಗೇ ವಾಪಸ್ ತಗೋತೀನಿ. ನೋಡ್ತಾ ಇರು, ಇದು ನಾನು ಜರುಗಿಸೋ ಮೊದಲನೇ ಕಾಯಿ. ಹೌದಾ? ನೋಡೇ ಬಿಡೋಣ. ನೋಡು, ನಾನು ಯಾವಾಗ ಈ ಮನೆ ಒಳಗೆ ಕಾಲಿಟ್ನೋ ಅವತ್ತಿನಿಂದ ಇವತ್ತಿನವರೆಗೂ ಇನ್ನು ಮುಂದಕ್ಕೂ ಇಲ್ಲಿ ನಂದೇ ಅಧಿಕಾರ. ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕಾಲ ಎಲ್ಲನೂ ಬದಲಾಯಿಸುತ್ತೆ. ಇನ್ನು ಮುಂದೆ ನೀನು ಬರೀ ಅನ್ನ ತಿನ್ನೋದಕ್ಕೆ ಮಾತ್ರ ಬಾಯಿ ಬಿಡ್ಬೇಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಇಂಥ ಮಾತು ನನ್ನ ಹತ್ರ ನಡೆಯೋದಿಲ್ಲ. ಇನ್ಮೇಲೆ ಈ ಮನೆಯಲ್ಲಿ ನನ್ನ ಆಟ ಹೇಗಿರುತ್ತಂತ ನೀವೇ ನೋಡ್ತಿರಲ್ಲ. ನನ್ನ ಕೋಟೆಯಲ್ಲಿ, ನನ್ನ ಅಖಾಡದಲ್ಲಿ ನೀನು ಅದ್ ಹೇಗೆ ಆಟ ಆಡ್ತೀಯ ಅಂತ ನಾನು ನೋಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಅತ್ತೆ. ರಿಟೈರ್ಮೆಂಟ್ ಟೈಮ್ನಲ್ಲೂ ನಿಮ್ಮ ಈ ಜೋಶ್ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಈ ನಿನ್ನ ಖುಷಿ ಬಹಳ ಕಾಲ ಉಳಿಯೋದಿಲ್ಲ. ಹೌದಾ? ನೋಡೋಣ, ನನ್ನ ಆಟ ಗೆಲ್ಲುತ್ತಾ ಅಥವಾ ನಿಮ್ಮ ಆಟ ಗೆಲ್ಲುತ್ತಾ ಅಂತ. ನೋಡೇ ಬಿಡೋಣ. ನಿನಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಅಣ್ಣಯ್ಯ ಚಿತ್ರದಲ್ಲಿ ಬರುವಂತಹ ಅತ್ತೆ ಸೊಸೆ ಜಗಳನ ಅತ್ತೆಯಾಗಿ ಆಶಿಕಾ, ಸೊಸೆಯಾಗಿ ಭೂಮಿಕಾ, ನೀವು ಸಖತ್ತಾಗಿ ಮಾಡಿದೀರಾ. ಎಷ್ಟು ಸಖತ್ತಾಗಿತ್ತು ಅನ್ನೋದನ್ನ ನಮ್ಮ ಜಡ್ಜ್ ಹೇಳ್ತಾರೆ. ಭೂಮಿಕಾ, ಈ ಡೈಲಾಗ್ ಓದ್ಕೊಂಡಿದ್ಯಲ್ಲ,
ಹಾ. ನೀನ್ ಡೈಲಾಗ್ ಹೇಳ್ತಾ ಅದೊಂದು ಫೀಲಿಂಗ್ ಇರುತ್ತೆ. ಅಂದ್ರೆ ನನ್ನ ಗಂಡನ್ ನೋಡ್ ನಾನು ಹೆಂಗ್ ತರಿಸ್ತೀನಿ ಅಂತ ಒಂದು ಚಾಲೆಂಜ್ ಇರುತ್ತೆ ಅವಳಿಗೆ. ಅವರು ಕೂಡ ನೆಗೆಟಿವ್ ಕ್ಯಾರೆಕ್ಟರ್ ಅದರಲ್ಲಿ. ನನ್ನ ಮಗನ್ನ ನಾನು ಹೆಂಗ್ ತರಿಸ್ಕೋತೀನಿ ಅಂತ ಇಬ್ರು ಚಾಲೆಂಜಸ್ ಇರುತ್ತೆ. ಸೊ ಆ ವೇರ್ಡ್ ಚಾಲೆಂಜ್ ಅಲ್ಲಿ ನೀನ್ ಹೆಂಗ್ ಡೈಲಾಗ್ ಮಾಡ್ಯುಲೇಷನ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಇವಾಗ ಡೈಲಾಗ್ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ರಿಟೈರ್ಮೆಂಟ್ ಟೈಮ್ನಲ್ಲೂ ನಿಮ್ಮ ಈ ಜೋಶ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ರಿಟೈರ್ಮೆಂಟ್ ಟೈಮಲ್ಲೂ ನೀವು ಈ ಜೋಶಲ್ಲಿದ್ದೀರಂದ್ರೆ ಹಂಗಿರ್ಬೇಕು. ಡೈಲಾಗ್ಸ್ ವರ್ಷನ್ಸ್ ಇದೆಯಲ್ಲ, ಅದು ಮಾಡ್ಯುಲೇಷನ್ ಇರುತ್ತೆ, ಎಕ್ಸ್ಪ್ರೆಷನ್. ನೀನು ಡೈಲಾಗ್ ಬಿಟ್ಟರು ಚಿಂತೆ ಇಲ್ಲ, ಬಟ್ ಎಕ್ಸ್ಪ್ರೆಷನ್ ವೈಸ್ ಬಿಡಬಾರ್ದು. ನಾನು ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡ್ಬೋದಾ ಮ್ಯಾಮ್? ನೀವು ಇದ್ದೀರಾ, ನಿಶ್ವಿಕಾನೂ ಇದ್ದಾರೆ. ಇದೇ ಒಂದು ದೃಶ್ಯವನ್ನ ಏನಾದ್ರೂ ನಮ್ಗಾಗಿ ಒಂಚೂರು ಪರ್ಫಾರ್ಮ್ ಮಾಡಿ ತೋರಿಸಬಹುದಾ ಅಂತ ಹೇಳಿ. ಒಂದೇ ಒಂದು ಡೈಲಾಗು, ಆ ವಾಕು, ಆ ಲುಕ್ಕು, ಆ ಮ್ಯೂಸಿಕ್ಕು ಅಷ್ಟೇ. Sound. Action. ಆಲ್ ದ ಬೆಸ್ಟ್ ಅತ್ತೆ. ಈ ರಿಟೈರ್ಮೆಂಟ್ ಏಜಲ್ಲೂ ನಿಮ್ಮ ಈ ಜೋಶ್ ನೋಡಿ ತುಂಬ ಖುಷಿ ಆಯಿತು. ಈ ಖುಷಿ ತುಂಬ ದಿನ ಉಳಿಯೋದಿಲ್ಲ. ಹೌದಾ? ಹಾಗಾದ್ರೆ ನೋಡೇ ಬಿಡೋಣ, ಈ ಆಟದಲ್ಲಿ ನಾನು ಗೆಲ್ತೀನಾ ಇಲ್ಲ ನೀವಾ? ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ದಟ್ ಇಸ್ ಮಹಾನಟಿ. ಬಲ್ಲಿ ಚಪ್ಪಾಳೆ ಪ್ರೇಮ ಮೇಡಮ್ ಹಾಗೂ ನಿಶ್ವಿಕಾ ಅವ್ರಿಗೆ ಪ್ಲೀಸ್. ಐ ಥಿಂಕ್ ಈ ಎಲ್ಲ ಪಾಠಗಳು ಕೇವಲ ಮಹಾನಟಿ ಅನ್ನೋ ವೇದಿಕೆಯಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ. ಮೋರ್ ಪವರ್ ಟು ಮಹಾನಟಿ. ಇದೇ ಖುಷಿಯಲ್ಲಿ ಸ್ಟಾರ್ ರೇಟಿಂಗ್ಸ್ ಕೇಳೋಣ. ತರುಣ್ ಅವರೇ? 4 stars. ಥ್ಯಾಂಕ್ ಯು. ಪ್ರೇಮ ಮ್ಯಾಮ್? 4 stars. ನಿಶ್ವಿಕಾ? 4. ಥ್ಯಾಂಕ್ ಯು. 4. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಭೂಮಿಕಾ. ಥ್ಯಾಂಕ್ ಯು ಹರ್ಷಿಕಾ. ಥ್ಯಾಂಕ್ ಯು ಮ್ಯಾಮ್. ನಾನು ಓದಿದ ಸ್ಕೂಲ್ ಅನುಪಮ ಸ್ಕೂಲ್ ಅಂತ ನಮ್ಮ ಮನೆ ಹತ್ರನೇ ಇರೋದು. ಅಲ್ಲ ನಾವು ಅವ್ರು ಪಾಸ್ ಆಗ್ಬೇಕಾದ್ರೆ ಪ್ರಿನ್ಸಿಪಲ್ ಸಿಕ್ಕಿದ್ರು ನನಗೆ. ಅಲ್ಲೇ ಅವರು ಅಲ್ಲಿ ಎಕ್ಸಿಟ್ ಆಗ್ತಾರೆ, ನನಗೆ ಸಿಕ್ಕಿದೆ. ಅವನ ನೋಡಿ, ತರುಣ ಏನೋ ಹೆಂಗಿದ್ಯಾ, ಏನು ಟಿವಿಲೆಲ್ಲ ಬರ್ತೀಯಲ್ಲೋ, ಸಿನಿಮಾಗಳೆಲ್ಲ ಗೊತ್ತಾಗ್ತಿದೆ, ಏನ್ ಮಾಡ್ತಿದ್ಯಾ ಅಂತಂದ್ರೆ ಅವಾಗ ಹೇಳಿದೆ. ನಾನು ಅವಾಗಿನ ದರ್ಶನ್ ಸರ್ ಫಿಲ್ಮ್ ನಡೀತಾ ಇತ್ತು. ಸೊ ಹಿಂಗ್ ಪಿಕ್ಚರ್ ಮಾಡ್ತಾ ಇದ್ದೀನಿ, ಹಿಂಗ್ ಮಾಡ್ತೀನಿ ಅಂತೆಲ್ಲ ಒಂದ್ 5 ನಿಮಿಷ ಮಾತಾಡಿದ್ರೆ ಗೊತ್ತಿಲ್ದಂಗೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕೆ ಮೇಡಮ್ ಏನಾಯ್ತು ಅಂತಂದ್ರೆ, ಇಲ್ಲ ಕಣೋ, ನಮ್ಮ ಮುಂದೆ ಓಡಾಡ್ತಿದ್ದಂಥ ಹುಡುಗರು ನೀವೆಲ್ಲ ಇವತ್ತು ನೀನು ಇಷ್ಟೊಂದೆಲ್ಲ ಹೇಳ್ತೀಯ ಅಂದ್ರೆ ನಿನಗಿಂತ ನನಗೆ ಜಾಸ್ತಿ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಹುಡುಗರು ನೀವು ಅಂತ. ನನಗೆ ಸೇಮ್ ಫೀಲಿಂಗ್ ಬರ್ತಾ ಇದೆ. ಇವರೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಏನೋ ಬೆಟರ್ ಆಗಿದ್ದಾರೆ. ಇನ್ ಸ್ಪ್ಯಾನ್ ಆಫ್ ಜಸ್ಟ್ 1 year ಅಷ್ಟು ಬೆಟರ್ ಆಗಿದೆ ಎಲ್ಲರ ಲೈಫ್ಗಳು ಅಂತ ಅನ್ನೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಆಫ್ ಝೀ ಅಂಡ್ ಮಹಾನಟಿ ಸೀಸನ್ 1. ಥ್ಯಾಂಕ್ ಯು ಸರ್. ನೀವೆಲ್ಲ ನಿಮ್ಮ ಅಭಿನಯವನ್ನ, ಅನುಭವವನ್ನ ನಮ್ಮ ಜೂನಿಯರ್ಸ್ಗೆ ಹಂಚಿ ಒಂದು ಹೊಸ ಹುಂಬಸನ್ನ ತುಂಬಿಸಿ ಒಂದು ಹೊಸ ಕಲಿಕೆಯಾಗತ್ತೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬವನ್ನ ವಿಶೇಷವಾಗಿ ಈ ಬಾರಿ ಸೆಲೆಬ್ರೇಟ್ ಮಾಡೋಣ. ವೆಲ್ಕಮ್ ಮಹಾನಟಿ ಸೀಸನ್ 1.